ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಕೊಡೈಕೆನಾಲ್ ಡೇಟು. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೊರಟಿದ್ದೇವೆ. ನೋಡಿ ಮಾರ್ನಿಂಗ್ ವ್ಯೂ ತೋರಿಸ್ತೇನೆ ನಿಮಗೆ. ಹೇಗುಂಟು ಕ್ಲೌಡ್ ನೋಡಿ, ಅಲ್ಲಿ ಆ ಎದುರುಗಡೆ ಕಾಣ್ತಾ ಇದೆಯಲ್ಲ ಬೆಟ್ಟ, ಅದು ಫುಲ್ಲು ಕ್ಲೌಡಲ್ಲಿ ಮುಳುಗಿ ಹೋಗಿದೆ ನೋಡಿ. ಸಿ ಗೈಸ್, ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದೆವು. ನೋಡಿ ಏನೆಲ್ಲ ಬ್ರೇಕ್ಫಾಸ್ಟಲ್ಲಿದೆ. ಹಾಂ ಹೇಳಿ ಮೇಡಮ್, ಏನದು? ಪುಟ್ಟು. ಪುಟ್ಟುನಾ? ಹಾಂ, ಪಡ್ಡು ಅಂತಾರೆ ಗೊತ್ತಾ? ಪಡ್ಡು ಸ್ವೀಟ್. ಈ ಸ್ವೀಟ್ ನೆನಪು हाँ राज भैया बताओ क्या खा रहे हो? Hi bro, this is podi and idli along with masala chutney and sambar, and this is his snack. ಸತ್ವಿ ಮೇಡಮ್ ಹೇಳಿ. ಹಾಯ್ ಮೇಡ ಎಂತೆಲ್ಲ ಉಂಟು ತಟ್ಟೆಯಲ್ಲಿ? ಎಲ್ಲ ತಿಂದು ಗಾಳಿ. ಇದೆಲ್ಲ ಐಟಮ್ ಉಂಟು, ಸೇಮಿಗೆ ಎಲ್ಲ ಉಂಟು ನೋಡು. ಒಳಗಡೆ ಬೇಡ, ಅಲ್ಲಿ ಒಳಗಡೆ ಬೇರೆ ಯಾರೋ ಟೀಮ್ ಇದೆ, ಬಿಸ್ಕಿ ಹಾಕಿ. ನಮ್ಮ ಬಾಯ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಹಲೋ ಗೈಸ್, ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಾವು ಇವತ್ತು ಸೆಕೆಂಡ್ ಡೇ ಕೊಡೈಕೆನಾಲಲ್ಲಿ ತುಂಬ ಪ್ಲೇಸಸ್ ಕವರ್ ಮಾಡೋದಿದೆ. ಎಲ್ಲರೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಓಡ್ತಾ ಇದ್ದೀವಿ ಅಷ್ಟೇ. ಸೊ ಗೈಸ್, ಇವಾಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೇವೆ ಇಲ್ಲಿ ಕೊಡೈಕೆನಾಲಲ್ಲಿ. ನೋಡಿ ಚಾಕ್ಲೇಟ್ ಫ್ಯಾಕ್ಟ್ರಿ, ಅದು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ. ಎಲ್ಲ ಗೈಸ್ ಎಲ್ಲ ಹೋಗ್ತಿದ್ದಾರೆ. ಹೋಗಿ ಹಾಂ ನಾನಿತ್ತು, ಹೋಗಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿ ಮೇಡಮ್, ಹೋಗಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಕೆಳಗಡೆ ಆ್ಯಕ್ಚುಲಿ ಪರ್ಫ್ಯೂಮ್ದು ಕೂಡ ಶಾಪ್ ಇತ್ತು. ಸೊ ನೋಡಿ, ನಾನು 2 ಪರ್ಫ್ಯೂಮ್ ತಗೊಂಡಿದ್ದೆ ಅಂತೆ, ಲವ್ಲಿ ಅಂತೆ ಮತ್ತು ಇನ್ನೊಂದು ಮೊಸ್ತಾ ಅಂತೆ. ಸೊ ಒಳ್ಳೆ ಇತ್ತು, ನಾನು ಟೆಸ್ಟ್ ಮಾಡಿ ಸ್ಮೆಲ್ ನೋಡಿ ತಗೊಂಡಿದ್ದೆ. ಸೊ ಒಳ್ಳೇದಿತ್ತು ನೋಡಿ. ಇಲ್ಲಿ ಎಲ್ಲ ಹರ್ಬಲ್ಸ್ ನೋಡಿ, ಲಾಲ್ ಚಂದನ್ ಎಲ್ಲ ಇದೆ, ಪ್ರತಿಯೊಂದು ಇದೆ. ಸೊ ನಾನು 2 ತಗೊಂಡೆ. ಸೊ ಇದು ಸ್ವಲ್ಪ ದೊಡ್ಡದು, 180 ರುಪೀಸು ಒಂದಕ್ಕೆ. ನಮ್ಮ ಟೀಮ್ನವರೆಲ್ಲ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ರು ನೋಡಿ. ಪ್ರತಿಯೊಂದು ಚಾಕ್ಲೇಟ್ಸ್ ಇದೆ. ಎಲ್ಲ ಚಾಕ್ಲೇಟ್ಸ್ ಇದೆ ನೋಡಿ. ಹಾಫ್ kg ಇದೇ ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲ, ಇದು ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲ, ಇದಕ್ಕಿಂತ ಚಾಕ್ಲೇಟ್ ಫ್ಯಾಕ್ಟ್ರಿ ಮೇಲ್ಗಡೆ, ಇದು ಕೆಳಗಡೆ ಅವ್ರದ್ದು ಶಾಪ್. ಸೊ ಇಲ್ಲಿ ಪ್ರತಿಯೊಂದು ಚಾಕ್ಲೇಟ್ಸ್ ಕೂಡ ಇದೆ ನೋಡಿ. ಆ್ಯಕ್ಚುಲಿ ನನಗೆ ಚಾಕ್ಲೇಟ್ ಇಷ್ಟ ಇಲ್ಲ, ಸೊ ನಾನು ಚಾಕ್ಲೇಟ್ಸ್ ತಿನ್ನೋದಿಲ್ಲ. ಇವಾಗ ನಾವು ನಮ್ಮ ವ್ಯಾನಿಂದ ಇಳಿದು ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಇನ್ನೊಂದು 250 to 300 ಮೀಟರ್ಸ್ ಮಾತ್ರ ಇರೋದು ನಮ್ಮ ಸೆಕೆಂಡ್ ಡೆಸ್ಟಿನೇಷನಿಗೆ. ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಹಾಂ, ನನಗೆ ಇನ್ನೊಂದು ನೆನಪಾಯ್ತಾಯ್ತು. ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ಅಂದರೆ ಕೊಡೈಕೆನಾಲ್ದು ನಾವು ಈಗ ಹೋಗ್ತಿದ್ದೇವೆ ಆಯಿತಾ. ಸೊ ಎಲ್ಲರೂ ಕಮೆಂಟ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೀನು ಸೋ ಅಂತ ಜಾಸ್ತಿ ಯೂಸ್ ಮಾಡ್ತಿ ಮಾಡಬೇಡ ಅಂತ. ಅದೆಂತ ಮಾಡೋದು, ನನ್ನ ಅಭ್ಯಾಸ ಆಯಿತಾ. ನಾನು ಕೆಲವೊಂದು ಸಲ ಮಾತಾಡೋದೇ ಹಾಗೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗಲೂ ಸೋ ಬಂತು, ಅದು ನನಗೆ ಅಭ್ಯಾಸ ಆಗಿ ಹೋಗಿದೆ ಅಂತ. ಅದನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೀವು ಹೇಳಿದ ಸಜೆಷನ್ ಎಲ್ಲ ನಾನು ಸೀರಿಯಸ್ ಆಗಿ ತಗೊಳ್ತೇನೆ. ನೋಡುವ, ಆದಷ್ಟು ನಾನು ಸೋ ಅಂತ ಯೂಸ್ ಮಾಡೋದನ್ನು ಕಡಿಮೆ ಮಾಡ್ತೇನೆ. ಇವಾಗ ನಾವು ಹೋಗ್ತಾ ಇದ್ದೇವೆ. ನೋಡಿ ಟ್ರಾಫಿಕ್ ಹೇಗಿದೆ ಅಂತ, ಫುಲ್ ಟ್ರಾಫಿಕ್ ಗೈಸ್. ಇವಾಗ ನಾವು ನಮ್ಮ 3rd ಡೆಸ್ಟಿನೇಷನ್ ಹೋಗ್ತಾ ಇದ್ದೇವೆ, ಪಿಲ್ಲರ್ ರಾಕ್ಸ್ ಅಂತೇಳಿ. ಸೊ ನಾವು 380 ರುಪೀಸ್ ಟಿಕೆಟ್ ತಗೊಂಡು 11 ಮೆಂಬರ್ಸಿಗೆ ಇವಾಗ ಅದು ಪಿಲ್ಲರ್ ರಾಕ್ಸ್ ವ್ಯೂ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ ಹೇಗಿದೆ ಏನು ಅಂತ. ಮಾತ್ರ ಒಳ್ಳೆ ಮಿಸ್ಟ್ ಇದೆ ಇಲ್ಲಿ ಕೂಡ ನೋಡಿ. ನೋಡಿ ಫುಲ್ ಇಲ್ಲಿ ಸಹ ಹೆವಿ ಟ್ರಾಫಿಕ್, ಜನ ಸಾಗರ. ಯಾಕೆಂದರೆ ಇದ್ರೆ ಲಾಂಗ್ ವೀಕೆಂಡ್ ಆದ್ದರಿಂದ 24, 25, 26 ರಜೆ ಇರೋದ್ರಿಂದ ನೋಡಿ ಹೇಗೆ ಫಾಗ್ ಹೋಗ್ತಾ ಇದೆ ನೋಡಿ. ಇಲ್ಲಿ ಸಹ ಫುಲ್ ಕ್ರೌಡ್ ನಿಮಗೆ ನೋಡಿ. ಇಲ್ಲಿ ಜನ ನೋಡಿ ಆಯಿತಾ. ಅಯ್ಯೋ ದೇವರೇ, ಕಂಠಾಪಟ್ಟೆ ಜನ ಇಲ್ಲಿ. ಎಂತ ನೋಡೋದು ದೇವರಿಗೆ ಗೊತ್ತು. ಜಾತ್ರೆ ಮರಳು ಆಗಿದೆ ಆಯಿತಾ. ಜನ ನೋಡಿ ಇಲ್ಲಿ, ಇದರಲ್ಲಿ ಎಂತ ನೋಡೋದು ನಾವು. ಜನಗಳನ್ನೇ ನೋಡಿ ಹಿಂದೆ ಹೋಗ್ಬೇಕಷ್ಟೇ, ಭಯಂಕರ. ಅಯ್ಯೋ ದೇವರೇ. ಇಲ್ಲಿ 3 ಆನೆ ಉಂಟು. 3 ಆನೆ ನೋಡೋದು ಮತ್ತು ರಿಟರ್ನ್ ಸೀದಾ ಟಿಟಿಗೆ ಹತ್ತಿ ಹೋಗೋದು. ಆನೆ ಭಯಂಕರ. ಆನೆ ಇದ್ರು ಮಾತ್ರ ಹಿಂದೆ ಇಲ್ಲ. ಆನೆ ಭಯಂಕರ ಮಾರ. ನೋಡಿ ಇಲ್ಲಿ ವ್ಯೂ ಎಂತೆಲ್ಲ ಇಷ್ಟೇ ಮುಗೀತು. ಇಲ್ಲಿ ಅಂತದ್ದು ಒಂದು ಸ್ವಲ್ಪ ಟ್ಯಾಪ್ ವಾಟರ್ನಾಗೆ ಇದು ಹೋಗ್ತದೆ ಆಯ್ತಷ್ಟೇ ಅಂತ, ಬೇರೆ ಎಂತಿಲ್ಲ ಅಂತ. ಇದೇ ಪಿಲ್ಲರ್ ರಾಕ್, ಗೊತ್ತಿಲ್ಲ ಹಂಗಿಂತ ಅಂತ. ನೋಡ ನಮ್ಮ ಟ್ರಕ್ ಲೀಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಅಲ್ಲಿ ನಿಮಗೆ ಎದುರುಗಡೆ ಒಂದು ಫುಲ್ ಮಿಸ್ಟಲ್ಲಿ ತುಂಬಿ ಹೋಗಿದಲ್ಲ, ಅಲ್ಲಿ ಯಾಣ ಕೇವಿ ಸ್ಟ್ರಕ್ಚರ್ ಇಲ್ಲ, ಹಾಗೆ ಒಂದು ಸಿಂಗಲ್ ರಾಕ್ ಇದೆ ಅಂತೆ. ಅದು ಇವಾಗ ನಮಗೇನು ವ್ಯೂ ಕಾಣ್ತಿಲ್ಲ, ಯಾಕೆಂದರೆ ಫುಲ್ ನೋಡಿ ಫುಲ್ ಫಾಗ್ ಇದೆ. ಸೊ ಇಲ್ಲಿ ನಾನು ತೋರಿಸ್ತೇನಲ್ಲ, ಅಲ್ಲಿ ಎದುರುಗಡೆ ನಿಮಗೆ ಒಂದು ರಾಕ್ ಥರ ಇದೆ ಅಂತೆ.
ಸೊ ಅದೇ ಪಿಲ್ಲರ್ ರಾಕ್ ಅಷ್ಟೇ. ಬಟ್ ಇಲ್ಲಿ ಫುಲ್ ಮಿಸ್ಟ್ ಇರೋದ್ರಿಂದ ನಿಮಗೆ ವ್ಯೂಸ್ ಏನು ಕಾಣ್ತಾ ಇಲ್ಲ ನೋಡಿ. ಎಲ್ಲ ಕಡೆ ಜನ ತುಂಬಿ ಹೋಗಿದ್ದಾರೆ ಆಯಿತಾ. ಅಯ್ಯೋ ದೇವರೇ, ನಾವೊಂದು ಪೀಸ್ ಸಿಗಲಿ ಅಂತ ಈ ಕಾಡಿಗೆ ಈ ಮೌಂಟೇನಿಗೆಲ್ಲ ಬರೋದು. ಈ ಜನಗಳನ್ನು ನೋಡಿ ನೋಡಿ ನನಗಂತೂ ಆಗ್ತಾನೇ ಇಲ್ಲ. ಫಸ್ಟ್ ಆಫ್ ಆಲ್ ಕ್ರೌಡ್ ನನಗೆ ಜಾಸ್ತಿ ಕಂಡ್ರೆ ನಂಗೆ ಆಗೋದಿಲ್ಲ, ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಕ್ರೌಡೆಲ್ಲ. ನಾಯ್ಸು ಅದು ಇದು ಸ್ವಲ್ಪ ಪೀಸ್ ಸಿಗಲಿ ಅಂತ ನಾವು ಇಂಥ ಜಾಗಕ್ಕೆ ಬಂದರೆ ಇಲ್ಲಿ ನೋಡಿ ಒಬ್ಬ ಹೊಡೆದು ಸಾಯ್ತಿದ್ದಾರೆ, ಜಾತ್ರೆ ಮಾಡಿಟ್ಟಿದ್ದಾರೆ. ಫುಲ್ಲು ಜನ, ದೇವರಣೆಗೂ ಎಂತಂತೇ ಅರ್ಥ ಆಗ್ತಿಲ್ಲ ನೋಡಿ. ಫುಲ್ಲು ಫಾಗಲ್ಲಿ ತುಂಬಿ ಹೋಯ್ತು ಈಗ, ಫುಲ್ ಫಾಗ್. ನಾವಿವಾಗ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ಇಲ್ಲಿ ಅಂದರೆ ಒಂದು ಗಲ್ಲಿ ಥರ ಇದೆ. ಸೊ ಅಲ್ಲಿ ನಿಮಗೆ ಫುಲ್ಲು ಶಾಪ್ಸ್ ಇರೋದು. ಸೊ ನಿಮಗೆ ಏನು ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು ನೋಡಿ. ನಾನು ತೋರಿಸ್ತೇನೆ ನೋಡಿ. ನಾನೊಬ್ಬ ಮಿಸ್ ಆಗಿದ್ದೇನೆ, ಮತ್ತೆಲ್ಲ ಹೋಗಿದ್ದಾರೆ, ಮುಂದೆ ಹೋಗಿದ್ದಾರೆ ನೋಡಿ. ಇವಾಗ ನಾವು ಗುಣಾ ಕೇವ್ಸ್ ಹತ್ರ ಬಂದಿದ್ದೇವೆ. ಗುಣಾ ಕೇವ್ಸ್ ಮತ್ತು ಪೈನ್ ಫಾರೆಸ್ಟ್ ಅಂತೆ. ಸೊ ನೋಡುವ, ಇಲ್ಲಿ ಸಹ ತುಂಬ ಜನ ಇದ್ದಾರೆ. ಆದರೆ ಅಲ್ಲಿ ನಾವು ಇಲ್ಲಿಗೆ ಹೋಗಿದ್ದೇವಲ್ಲ ಇವಾಗ ಲಾಸ್ಟ್ ಡೆಸ್ಟಿನೇಷನ್ ಅಂತ ರಾಕ್ ವ್ಯೂ ಅಂತ ಏನೋ, ಸೊ ಅದರಷ್ಟು ಜನ ಇಲ್ಲ. ಮೇಲೆ ನೋಡಿ ಎಷ್ಟು ಫಾಸ್ಟ್ ಮೋಡ ಮೂಮೆಂಟ್ ಆಗೋದು, ಭಯಂಕರ ನೋಡಿ. ಬುಗ್ 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 ಅಂತ ಮೂಮೆಂಟಲ್ಲಿ ಉಂಟು ಮೋಡ. ಹೋಗ್ತಿದ್ದೇವೆ ನೋಡಿ, ಎಂಟರ್ ದ ಡ್ರ್ಯಾಗನ್ ಗುಣಾ ಕೇವ್. ನಾವು ಇವಾಗ ಗುಣಾ ಕೇವಿಗೆ ಎಂಟರ್ ಆದೆವು. ಹೆವಿ ಕ್ರೌಡ್ ಉಂಟು ಆಯಿತಾ. ಮಾತ್ರ ಜಾಗ ಮಾತ್ರ ಸೂಪರ್ ಇದೆ ನೋಡಿ. ನಾನು ನಿಮಗೆ ಜಾಗ ತೋರಿಸ್ತೇನೆ. ಮರದ ಬೇರುಗಳು ನೋಡಿ ಆಯಿತಾ, ಎಂಥ ಸ್ಟ್ರಕ್ಚರ್ ಮಾರೆ. ನೇಚರ್ ಒಂದು ಮಿಸ್ಟೀರಿಯಸ್ ಯಪ್ಪ. ಮಂಗಳಂತ ಇಲ್ಲಿ ಹೆವಿ ಇದೆ ನೋಡಿ. ಎಂಥ ಸ್ಟ್ರಕ್ಚರ್ ನೋಡಿ, ಮಾತ್ರ ಸೂಪರ್ ಇದೆ. ಇದೇ ಡೆವಿಲ್ಸ್ ಕಿಚನ್ ಇದೆಂತ, ಇದು ಗುಣಾ ಕೇವ. ಇಲ್ಲೆಲ್ಲ ಇದು ಹಾಕಿದ್ದಾರೆ ನೋಡಿ, ಇದು ಹೊಂಡ ಇದೆ ಅಂತ. ಇಲ್ಲಿ ಗೇಟ್ ಹಾಕಿದಾರಲ್ಲ, ಗೇಟ್ ಕ್ಲೋಸ್ ಮಾಡಿದ್ದಾರೆ. ಸೊ ಇದು ಕ್ರಾಸ್ ಮಾಡಿದರೆ ನೀವು ಮಂಜುಮಲ್ ಬಾಯ್ಸ್ ಮೂವಿ ನೋಡಿದ್ರಲ್ವ, ಸೊ ಅದು ಈ ಗೇಟ್ ಕ್ರಾಸ್ ಮಾಡಿ ಹೋಗ್ಬೇಕು ನೋಡಿ. ಇಲ್ಲಿ ಕೆಳಗಡೆ ಹೋದರೆ ಅದೇ ಗುಣಾ ಕೇವ್. ಮೇ ಬಿ ಎಂಟ್ರಿ ಇಲ್ಲ, ಇಲ್ಲಾಂದರೆ ನಾನೀಗ ಇಳಿದು ಬಿಡ್ತಿದ್ದೆ. ಅಂದರೆ ಡಿಕ್ಲರೇಷನ್ ಏನಾದರೂ ಫಾರ್ಮ್ ಏನಾದರೂ ಕೊಡ್ತಿದ್ರೆ ನಾನು ರೆಡಿ ಇರ್ತಿದ್ದೆ ಸಿಗ್ನೇಚರ್ ಹಾಕಿ ಹೋಗ್ಲಿಕ್ಕೆ ನೋಡಿ. ಇಲ್ಲೆಲ್ಲ ನೋಡಿ, ಅದರ ಮೇಲೆ ಹೋಗ್ತಿದೆ ನೋಡಿ. ಇದ್ರೆ ಮಾತ್ರ ಕತೆ ಕೈಲಾಸ ನೋಡಿ. ಹೇಗೆ ಉಂಟು ನೋಡಿ. ಲಾಸ್ಟ್ ಒಂದ್ಸಲ ಕೊಡೈಕೆನಾಲ್ ನೋಡ್ಬಿಡಿ ಆಯಿತಾ. ಜನ ನೋಡಿ, ಅಲ್ಲಿ ಜನ ರಾಶ್ ಅಂತ ಹೇಳಿದರೆ ಯಪ್ಪ. ಲೊಕೇಶನ್ ಮಾತ್ರ ಸೈಕಿದೆ, ಬಟ್ ಅಷ್ಟೇ ಜನ ಇಲ್ಲಿ ಕಿರ್ತಿದ್ರು ನೋಡಿ. ಇವಾಗ ನಾವು ಪೈನ್ ಫಾರೆಸ್ಟ್ಗೆ ಬಂದಿದ್ದೇವೆ. ಗುಣಾ ಕೇವ್ ಎಲ್ಲ ನೋಡಿ ಆಯಿತು. ಇವಾಗ ಪೈನ್ ಫಾರೆಸ್ಟಲ್ಲಿ ಇಲ್ಲಿ ಅಷ್ಟು ಫಾಗ್ ಇಲ್ಲ ಅಂತ ಕಾಣ್ತದೆ, ಮಿಸ್ಟಲ್ಲಿ ಇಷ್ಟು ಕಾಣ್ತಿಲ್ಲ ಇವಾಗ. ಗೊತ್ತಿಲ್ಲ ಇನ್ಸೈಡ್ ಇದೆಯಾ ಇಲ್ಲ ಅಂತ. ಸೊ ಹೋಗ್ತಿದ್ದೇವೆ, ನೋಡುವ ಒಳಗಡೆ ಹೇಗಿದೆ, ಪೈನ್ ಫಾರೆಸ್ಟಲ್ಲಿ ಏನಿದೆ, ವೆದರ್ ಹೇಗಿದೆ ನೋಡುವ. ಇಲ್ಲಿ ಕ್ರೌಡ್ ಇದೆಯಾ ಇಲ್ವಾ ಅಂತ ನೋಡುವ. ಬೋರ್ಡ್ ಮಂಕಿ ನೋಡಿ, ಇದೇ ಆಯಿತಾ ಪೈನ್ ಫಾರೆಸ್ಟ್ ಅಂತ ಹೇಳಿದರೆ ಇದೇ ಮ್ಯಾಟ್ರು. ಎಂತೆಲ್ಲ ಪೈನ್ ಮರಗಳಿರ್ತದೆ, ಅದರ ಮಧ್ಯದಲ್ಲಿ ಹೋಗಿ ಹೀಗಿರ್ತದೆ ಅಷ್ಟೇ ನೋಡಿ. ಎಲ್ಲ ನೋಡ್ಕೊಳ್ಳಿ, ನೋಡಿ ಕಣ್ ತುಂಬಿಕೊಳ್ಳಿ. ಮೇಲೆಲ್ಲ ಹೋಗ್ಬೋದಾ ಅಂತ. ಮೇಲೆಲ್ಲ ಹೋಗ್ಲಿಕ್ಕೆ ಬಿಟ್ಟರೆ ಜಾಲಿ ಇತ್ತು, ಯಾಕೆಂದರೆ ಮೇಲೆ ಯಾರು ಜನ ಇಲ್ಲದಲ್ಲಿ ಹೋಗ್ಬೇಕು. ನನಗೆ ಜನಗಳನ್ನು ನೋಡಿ ಸಾಕಾಗಿ ತಲೆಗೆಟ್ಟ ಹರಿದು ಹೋಗ್ತದೆ ಸಾವು ನೋಡಿ. ನೋಡಿಲ್ಲ ಆಯಿತಾ, ನಮ್ಮ ಟೀಮ್ ಇಲ್ಲಿ ಮರದ ಆಟ ಆಡ್ತಿದ್ದಾರೆ. ಆ್ಯಕ್ಚುಲಿ ಇದರ ಆಟದ ಹೆಸರು ಕಂಬದ ಆಟ ಅಂತ. ಅಂದರೆ ಎಂತ ಗೊತ್ತುಂಟಾ, ಈ ಗ್ಯಾಪ್ ಇವರು 2 ಜನ ಓಡುವಾಗ ಮಧ್ಯದಲ್ಲಿ ಹೋಗಿ ಮರ ಯಾರು ಹಿಡಿತಾರೆ ಅವರು ಹೋಗಿ ಮರ ಮುಟ್ಟಬೇಕು. ಇವಾಗ ನೋಡಿ ಅವರಿಬ್ಬರು ಆಚೆ ಓಡ್ತಾರೆ ಅಂತ ಅಂದ್ಕೊಳ್ಳಿ. ಆಚೆ ಓಡೋಗ ಮಧ್ಯದಲ್ಲಿ ರನ್ನರ್ ಹೋಗಿ ಕಂಬ ಹಿಡಿದ್ರೆ ಔಟು. ಹಾಗೆ ನೋಡಿ ನೋಡಿ, ಓಡಿ ಓಡಿ ಓಡಿ
ಬನ್ನಿ ಇಲ್ಲಿ ಬನ್ನಿ ಗೈಸ್, ಇವಾಗ ನಾವು ಲಂಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಯಾವುದೊಂದು ಹೋಟೆಲ್ ಅಂತ ಟ್ರಕ್ಲೀಡ್ ಮಹಾರಾಷ್ಟ್ರ ಅವರು ಯಾವುದೊಂದು ಹೋಟೆಲ್ ಇದ್ರು. ಸೊ ಅಲ್ಲಿಗೆ ಇವಾಗ ಹೋಗ್ತಿದ್ದೇವೆ ನಾವು. ಲಂಚ್ ಮಾಡಿ ಅದಾದಮೇಲೆ ಯಾವುದೋ ಒಂದು ಫೈನಲ್ ಒಂದು ಡೆಸ್ಟಿನೇಷನ್ ಕವರ್ ಮಾಡ್ತೇವೆ. ಯಾವುದಪ್ಪ ಮ್ಯೂಸಿಯಮ್, ಏನೋ ಮ್ಯೂಸಿಯಮ್ ಇದೆ ಅಂತೆ. ಸೊ ಆ ಮ್ಯೂಸಿಯಮಿಗೆ ಹೋಗ್ತೇವೆ. ಆ ಮ್ಯೂಸಿಯಮಿಗೆ ಹೋದ್ಮೇಲೆ ರಿಟರ್ನ್ ಅವರವರು ಸೀದಾ ಮನೆಗೆ ಹೊರಡ್ತೇವೆ. ನಾವಿವಾಗ ಲಂಚ್ ಮಾಡಲಿಕ್ಕೆ ಬಂದಿದ್ದೇವೆ ಹೋಟೆಲ್ ಹಿಲ್ ಟಾಪ್ ಟವರ್ಸ್ ಅಂತೇಳಿ. ಸೊ ಇಲ್ಲಿ ಇವತ್ತು ನಮ್ಮ ಲಂಚ್ ಇರ್ತದೆ. ಇವಾಗ ನಮ್ಮ ಊಟ ಬಂತು ನೋಡಿ. ಎಲ್ಲ ಊಟ ಮಾಡಲಿಕ್ಕೆ ಕೂತಿದ್ದಾರೆ. ಹಲೋ ಫ್ರೆಂಡ್ಸ್, ಇವಾಗ ನಾವು ಊಟ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ವೆಲ್ ಫನ್ ಪಾರ್ಕ್ ಅಂತ ನೋಡಿ. ಇಲ್ಲಿ ಇಷ್ಟು ಗೇಮ್ ಇದೆ. ATV ರೈಡ್ ಮತ್ತು ಮೆಷಿನ್ ಕ್ರಿಕೆಟ್, ಬಂಜಿ ಜಂಪಿಂಗ್, ಬಾಸ್ಕೆಟ್ಬಾಲ್ ತುಂಬ ಇದೆ. 360 ಸೈಕಲ್, ಬಿಲಿಯಾರ್ಡ್, ಹ್ಯಾಪಿ ಕಾರ್ ಅಂತೆ, UTV ರೈಡ್, ಬುಲ್ ರೈಡ್, ಗನ್ ಶೂಟಿಂಗ್. ಗನ್ ಶೂಟಿಂಗ್ ಒಂದು ಟ್ರೈ ಮಾಡುವ, ನಿಮಗೆ ಇಂಟ್ರೆಸ್ಟಿಂಗ್ ಅಲ್ಲ. ಮತ್ತು ಇವಾಗ ನೋಡಿ, ಇವಾಗ ಫುಲ್ ನೈಟ್ ಆಗಿದೆ. ಸೊ ಇವಾಗ ಯಾವುದೆಲ್ಲ ಪಾಸಿಬಲ್ ಇದೆ, ಸೊ ಅದನ್ನು ನಾವು ಇವಾಗ ಆಡ್ತೇವೆ. ನೋಡ ಚಾರ್ಜಸ್ ಎಷ್ಟಿದೆ ಅಂತ ಮೊದಲು ನೋಡಬೇಕು. ಇಲ್ಲಿ ನೋಡಿ, ಪಬ್ಜಿದು ನೋಡಿ. ಇದೆಲ್ಲ ಜಾಲಿ ಇದೆ. ಇದೆಲ್ಲ UTV ರೈಡ್ಸ್ ಅಂತ. ಹೌದು, UTV ರೈಡ್ಸ್ ಬಗ್ಗೆ. ಸೊ ಇಲ್ಲಿ ತುಂಬ ಇದೆ. ಏನೆಲ್ಲ ನೋಡುವ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟನ್ನು ಎಕ್ಸ್ಪ್ಲೋರ್ ಮಾಡುವ. ಇವಾಗ ನಮ್ಮ ಬ್ರೋ ಇವಾಗ ಫುಲ್ ರೈಡ್ ಮಾಡ್ತಿದ್ದಾರೆ. ರಾಮನ್ ಬರೀ ಟಿಕೆಟ್ ಬಿಡಿ. ಇವರದ್ದು TT ಆಗ್ತಾ ಇರ್ತದೆ, ನೋಡುವ ನಾವು. ನಮ್ಮ ಇನ್ನೊಂದು ಟೀಮ್ನವರಿಲ್ಲಿ ಬಿಲಿಯಾರ್ಡ್ ಆಡ್ತಾ ಇದ್ದಾರೆ. ಬಿಲಿಯಾರ್ಡ್, ಕಮಾನ್ ಬ್ರೋ. ಓ ಮೈ ಗಾಡ್. ಮುಂದೆ ಹೋಗಿ ಮಾಡಿ ಅಲ್ಲ, ನೀವು ಯಾಕೆ ಹಿಂದೆ ಮಾಡ್ತಿದ್ದೀರಾ? ಅವ್ರಿಗೆ ಭಯ ಈಗ. ಶೇಕ್ ಅಬ್ದಿಲ್ಲ ಇವಾಗ ನೋಡಿ. ಯಾಕೆ ಬೇಕಿತ್ತು ಮಾರ್ರೆ ಇದು? ಇದು ಬೇಕಿತ್ತ ನಿಮಗೆ? ಅಣ್ಣ ಬಿಟ್ಬಿಡಣ್ಣ, ಆ ಡೈಲಾಗ್ ಹೇಳಿದ್ರು. ಯಾಕೆ ಬೇಕಿತ್ತು ಮಾರ್ರೆ? ಅಣ್ಣ ಬೇಕಿತ್ತ. ಗೈಸ್, ಇವತ್ತು ಡೇಟ್ 26 ಮಂಡೇ. ಸೊ ಇವಾಗ ಟೈಮ್ 5:30. ಇವಾಗಷ್ಟೇ ನಮ್ಮ ಟ್ರಿಪ್ ಕಂಪ್ಲೀಟ್ ಆಗಿ ಮೆಜೆಸ್ಟಿಕ್ಗೆ ರೀಚ್ ಆಗಿ ಅಲ್ಲಿ ನಾನು ರೂಮಿಗೆ ಬಂದೆ. ನನಗೆ ಲಾಸ್ಟ್ ವೀಡಿಯೋದಲ್ಲಿ ನೀವು ತುಂಬ ಹೇಳಿದಿರಿ, ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನಾನು ಹಾಕಿದ್ದೆ. ಸೊ ಅದರಲ್ಲಿ ತುಂಬ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದಿರಿ. ಅಂದರೆ ನಾನು ತುಂಬ ಸೋ ಅಂತ ಯೂಸ್ ಮಾಡ್ತೇನೆ ಅಂತ. ಸೊ ಆದಷ್ಟು ಅದನ್ನು ನಾನು ಟ್ರೈ ಮಾಡ್ತೇನೆ ಚೇಂಜಸ್ ಮಾಡಲಿಕ್ಕೆ. ಸೊ ಜಾಸ್ತಿ ಯೂಸ್ ಮಾಡೋದಿಲ್ಲ, ಟ್ರೈ ಮಾಡ್ತೇನೆ. ಆಮೇಲೆ ನಿಮಗೆ ಈ ವಿಡಿಯೋಸ್ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಆಮೇಲೆ ಈ ವಿಡಿಯೋದಲ್ಲಿ ಕೂಡ ಹಾಗೆ, ಅಂದರೆ ನಾನೇನಾದರೂ ಚೇಂಜಸ್ ಮಾಡಬೇಕು, ನಾನೇನಾದರೂ ಇಂಪ್ರೂವ್ ಮಾಡಬೇಕು ಅಂತ ಆದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಚೇಂಜಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇಷ್ಟೇ ಗೈಸ್, ಇನ್ನು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ.